ಎಲ್ಲೆಡೆಗೆ ಹೋಗೋದು ಯಾಕೆ ಅಂತೆಲ್ಲ ಗೊತ್ತು, ಬಟ್ ಆಗಲೇ ಏನಾಗಿತ್ತು ಅಂತ ಸಂಕ್ಷಿಪ್ತವಾಗಿ. ನಾನು ಎಲ್ಲೆಡೆಗೆ ಹೋದದ್ದು ಅವ್ರು ಮೊಬೈಲ್ ಆಫ್ ಮಾಡಿದ್ದಕ್ಕೆ. ಯಾಕಂದ್ರೆ ನನ್ನ ಗಂಡ ನನ್ನ ಮೊಬೈಲ್ ಆಫ್ ಮಾಡಿ ನನಗೆ ಟೆನ್ಷನ್ ಆಗಿ ನಾನು ಹೋದದ್ದು 2 days ಮೊಬೈಲ್ ಆಫ್ ಉಂಟು ಅಂತ ಹೇಳಿ. ಅಲ್ಲಿ ಹೋದಾಗ ಅವರು ಸ್ವಿಚ್ ಆಫ್ ಮಾಡಿದ್ದು ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಆಗಿದೆ, ನನಗೆ ಆಮೇಲೆ ಹೇಳ್ತೇನೆ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ಅವ್ರ ಜೊತೆ ತಾಯಿ ಇದ್ರಿಂದ ಅವ್ರ ತಾಯಿ ಹೇಳಿದ್ರು ನನಗೆ ನೀವು ಇಷ್ಟ ಇಲ್ಲ, ನೀನು ಅವ್ನಿಗೆ ವಿಚ್ಛೇದನ ಕೊಡ್ಬೇಕು ಹಾಗೆ ಹೀಗೆ ಅಂತ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ನಂಗೆ ಅವರ ಮಾತು ಅಲ್ಲಿಗೆ ನಂಗೆ ತುಂಬಾ ಶಾಕ್ ಆಗಿತ್ತು. ಯಾಕಂದ್ರೆ ಹೇಳಿ ಮಾತುಕತೆ ಎಲ್ಲ ಮಾಡಿ ಹೋದವರು ಸಡನ್ ಆಗಿ ನಾನು ಅಲ್ಲಿ ಹೋದಾಗ ಈ ಮಾತನ್ನು ಹೇಳಿದಕ್ಕೆ ನಂಗೆ ತುಂಬಾ ಶಾಕ್ ಆಗಿತ್ತು. ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ನಾನು ಅವಾಗ್ಲೇ ಕೇಳಿ, ನೀವು ಮದುವೆ ಎಲ್ಲ ನಾವು ಒಟ್ಟಿಗಿದ್ದೇವೆ, ಇವಾಗ ರಿಜಿಸ್ಟರ್ ಆಗಿದೆ, ನಿಮ್ಗೆ ಸಹ ಅವ್ನು ಹೇಳಿದ್ದಾರೆ ಇದನ್ನೆಲ್ಲ ರಿಜಿಸ್ಟರ್ ಆಗಿದ್ದೇವೆ ನಾವು ಅಂತ, ಇವಾಗ ನೀವು ಹೀಗೆ ಹೇಳ್ತೀರಾ ಅಂತ ಹೇಳಕ್ಕೆ ಅವ್ರು ನಂಗೆ ಬ್ಯಾಡ್ ಆಗಿ ಕೆಲವು ವರ್ಡ್ಸ್ ಬೈದ್ರು. ಅದು ಅವ್ರ ಹುಡುಗಿಯಾಗಿ ನಂಗೆ ಹಾಗೆ ಅವ್ರು ಸಹ ಒಂದು ಹೆಂಗಸಾಗಿ ನಂಗೆ ಆ ರೀತಿ ಶಬ್ದ ಹೇಳಿ ನಂಗೆ ತುಂಬಾ ಬೇಜಾರಾಯ್ತು. ನಾನು ಅವಾಗ ಹೇಳಿ, ನೀವು ಸಹ ಒಂದು ಹುಡುಗಿಯಾಗಿ ನಂಗೆ ಈ ರೀತಿಯ ಶಬ್ದ ಹೇಳ್ಬಾರ್ದಿತ್ತು, ನಂಗೆ ತುಂಬಾ ಹರ್ಟ್ ಆಯ್ತು ಅಂತ ಹೇಳಿ ನಾನು ಜೋರು ಕೂಗಿ ಅಲ್ಲಿ ಹತ್ತಿದ್ದೇನೆ. ಅವಾಗ ಇವಾಗ ಸುದೀಪ್ ಬಂದು, ಇಲ್ಲಮ್ಮ ಈ ಟೈಮಲ್ಲಿ ಅವ್ರಿಗೆ ಈಗೆಲ್ಲ ಹೇಳ್ಬೇಡ, ಅವಳು ಟೆನ್ಷನ್ ಇಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ, ಸೊ ಬೇಡ ಇವಾಗ ಅವಳು ಕುತ್ಕೊಳ್ಳಿ ಗಾಡಿಯಲ್ಲಿ, ನಾನು ಬಿಡ್ತೇನೆ ಅವಳನ್ನ ಅಂತ ಹೇಳಿ ಗಾಡಿಯಲ್ಲಿ ಕೂರಿಸ್ಲಿಕ್ಕೆ ಹೇಳಿ ಹೋಗಿದ್ದಾರೆ. ಆಗ ಅವ್ರ ತಾಯಿ ಹೇಳಿ, ಅವಳು ಬರೋದಾದ್ರೆ ನಾನು ನಿನ್ ಜೊತೆ ಗಾಡಿಯಲ್ಲಿ ಬರುದಿಲ್ಲ ಅಂತ ಹೇಳಿ ಅಲ್ಲಿ ನಂಗೆ ಮತ್ತೆ ಕಿರಿಕಿರಿ ಮಾಡಿದ್ರು. ನಾನು ಹೇಳಿ, ಆಗ ನಾನು ಸ್ಕೂಟಿಯಲ್ಲೇ ಹೋಗ್ತೇನೆ ಅಂತ ಹೇಳಿ ನಾನು ಸ್ಕೂಟಿ ಎಲ್ಲ ಚಾಲ್ ಮಾಡಿದ್ದೇನೆ. ಚಾಲ್ ಮಾಡಿ ಸ್ವಲ್ಪ ಮುಂದೆ ಬರುವಾಗ ಮತ್ತೆ ಬಂದು ನಿಲ್ಸಿ ಹೇಳಿದ್ರು, ಇಲ್ಲ ನಾನೇ ಕರ್ಕೊಂಡು ಹೋಗ್ತೇನೆ ನಿನ್ನನ್ನು ಅಂತ ಅಮ್ಮನ ಹತ್ರ ಹೇಳಿದ್ರು. ಅಮ್ಮ ನಾನು ಹಿಂದೆ ಕುತ್ಕೊಳ್ಳಿ ಅಂತ ಅವರೇ ಹೇಳಿ ನನ್ನನ್ನು ಕುತ್ಕೊಳ್ತಾರೆ. ಅವರು ತಂದೆ ಅವರೇ ಹೇಳಿದ್ದಾರೆ, ಏನು ಅವ್ರ ತಾಯಿ ಹೇಳಿದ್ದಾರೆ ನಾನು ದೂಡಿ ಹಾಗೆ, ಅವ್ರು ಬೇಕಾದ್ರೆ ಚೆಕ್ ಮಾಡಿ ನಾನು ದೂಡಿದೇನ ಇಲ್ವಾ ಏನಂತ ಹೇಳಿ. ನಾನು ಅವರ ಸುದೀಪ್ ಅವರೇ ಹೇಳಿದ್ರು ಹಿಂದೆ ಕುತ್ಕೊಳ್ಳಿ, ಅವ್ರು ಮುಂದೆ ಕುತ್ಕೊಳ್ಳಿ, ನಂಗೆ ಒಂದಂತ ಹೇಳಿ ನಂಗೆ ವಾಮಿಟಿಂಗ್ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಅವ್ರು ಹೇಳಿರ್ಬೋದು, ನಂಗೆ ಗೊತ್ತಿಲ್ಲ ಸುದೀಪ್ ಮುಂದೆ ಕುತ್ಕೊಳ್ಳಿ ಅಂತ. ಅಲ್ಲಿಂದ ನಾವು ಬಂದು ಅವರು ಬೆಳ್ತಂಗಡಿ ಎಲ್ಲ ಫ್ಯಾಮಿಲಿ ಮನೆಗೆ ಹೋಗ್ಬೇಕಿತ್ತು ಅವ್ರ ತಾಯಿಗೆ, ಹಾಗಾಗಿ ಅವ್ರು ಅಲ್ಲಿ ಬಿಡ್ಲಿಕ್ಕೆ ಅಂತ ಬರುವಾಗ ಅವ್ರು ಹೇಳಿ ನಾನು ಇಲ್ಲಿಂದ ಹೋಗ್ತೇನೆ ಅಂತ ಅವರ ತಾಯಿಯೇ ಹೇಳಿದ್ರು. ಅದಕ್ಕೆ ಅವ್ರು ಅಲ್ಲಿಂದ ಆಟೋ ಮಾಡಿ ಅವರನ್ನ ಕಳಿಸಿದ್ದಾರೆ. ಅಲ್ಲಿ ನಾವು ಇಲ್ಲ ಗಲಾಟೆ ಏನಾಗ್ಲಿಲ್ಲ. CCTV ಚೆಕ್ ಮಾಡಿ ಅವ್ರೇನು ಬೈದಿದ್ದೇನೆ ಹೊಡೆದಿದ್ದೇನೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಸೊ ಚೆಕ್ ಮಾಡಿ, ನಂಗೆ ಅದು ಅವಶ್ಯಕತೆ ಇಲ್ಲ ನನ್ಗೆ ಅಲ್ಲಿ ಹೋಗಿ ಹಾಗೆ ಮಾಡ್ಬೇಕಂತ. ಆದ್ರೆ ನಂಗೆ ಸಹ ಗೊತ್ತಿಲ್ಲ, ಅವ್ರ ಮನೆಯಲ್ಲಿ ಜಗಳ ಆಗಿದೆ, ಮತ್ತೆ ರಾಯಲ್ವರೆಗೂ ಹೇಳಿದ್ದಾರೆ ಸಾಲದವರನ್ನು ಅಪ್ಪ ಕರೆಸಿದ್ದಾರೆ ಮನೆಗೆ, ಅದೊಂದು ಹೇಳಿದ್ದಾರೆ. ಇನ್ನೊಂದು ವಿಷಯ ಆಗಿದೆ ನಾನು ನಿಮ್ಗೆ ಹೇಳ್ತೇನೆ ಅಂತ, ಬಟ್ ನಾವು ಮೊದಲು ಮದುವೆ ಆಗುವಂತ ಹೇಳಿದ್ದಾರೆ. ಅದ್ ಯಾಕೆ ಏನಂತ ನಂಗೆ ಗೊತ್ತಿಲ್ಲ, ಯಾವ ವಿಷಯ ಅಂತ ಇವಾಗ ಸಹ ಗೊತ್ತಿಲ್ಲ. ಅಲ್ಲಿ ಹಾಸ್ಪಿಟಲ್ ಸಹ ಕೇಳುವಂತ ನಂಗೆ ಆ ಟೈಮಲ್ಲಿ ಕೇಳ್ಬೇಕಂತ ಆಗ್ತಿತ್ತು, ಯಾಕೆ ವಿಷಯ ಬೇಕಲ್ಲ ಏನಂತ. ಅಲ್ಲಿ ಸಹ ಕೇಳೋ ಆಪ್ಷನ್ ಇಲ್ಲ, ಯಾಕೆಂದ್ರೆ ಐಸಿಯಲ್ಲಿ ತುಂಬಾ ಹೊತ್ತು ಮಾತಾಡುವ ಆಪ್ಷನ್ ಇಲ್ಲ. ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವ್ರು ಹಾಸ್ಪಿಟಲ್ ಇಂದಾನೆ ಪಾಯ್ಸನ್ ಅಂತ ಹೇಳಿ ಗೊತ್ತಾದ ತಕ್ಷಣ ಹಾಸ್ಪಿಟಲ್ ಇಂದ ಆದರ್ಶ ಹಾಸ್ಪಿಟಲ್ ಡಾಕ್ಟರ್ ಅವರು ಹೇಳಿ ಕರೆಸಿದ್ದಾರೆ. ಇವಾಗ ಪೊಲೀಸರು ಬರುವಾಗ ಅವರ ಮನೆಯವರು ಸಹ ಇದ್ರು, ನಾವು ಸಹ ಇದ್ವಿ ಅಲ್ಲಿ. ಸ್ವಲ್ಪ ಟೆನ್ಷನ್ ಆಗಿತ್ತು, ಸೊ ಬೇಜಾರಾಗಿತ್ತು ನಂಗೆ, ಅದಕ್ಕೆ ನಾನು ಪಾಯ್ಸನ್ ತಗೊಂಡಿದ್ದೇನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರೇ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಗೆ ಪೊಲೀಸ್ ಬಂದು ನಾವು ನಮ್ ಜೊತೆ ಹೇಳಿದ್ದಾರೆ, ಅವರ ಮನೆಯವರು ಒಟ್ಟಿಗೆ ನಿಂತೆ ಹೇಳಿದ್ದಾರೆ. ಅದು ಅಲ್ಲಿ CC ಕ್ಯಾಮೆರಾ ರೆಕಾರ್ಡ್ ಆಗಿರುತ್ತೆ, ಅವ್ರು ಪೊಲೀಸರು ನಮ್ ಜೊತೆ ನಿಂತ್ಕೊಂಡು ಮಾತಾಡಿದ ವಿಷಯ ಎಲ್ಲ. ವೇಣುಗೋಪಾಲ್ ಆಕ್ಚುಲಿ ನಂಗೆ 2024 ಅನ್ಸುತ್ತೆ, ನಂಗೆ ಈ ಇನ್ಸ್ಟಾದಿಂದಲೇ, ಅಂದ್ರೆ ಅವನು ಯಾವ್ದೋ ಮೂವಿಯಲ್ಲಿ ನಾನು ಮೊನ್ನೆ ಹೇಳಿದ್ರೆ ನಾನು ನೋಡಿದ್ದೇನೆ ಅಂತ ಹೇಳಿದೆ ಅಂತ, ಬಟ್ ನಾನು ಅವನ ನೋಡಿಲ್ಲ. ಆಕ್ಚುಲಿ ಮೆಸೇಜ್ ನನ್ನ ಹತ್ರ ಇವಾಗ ಸಿದ್ದೆ, ನಾನು ಕ್ಲಿಯರ್ ಮಾಡ್ಕೊಳ್ಳಲ್ಲ ಯಾವುದೇ ಮೆಸೇಜ್ ಅನ್ನ. ಅವನಾಗಿ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮನ್ನು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂತ ಹೇಳಿ ಪ್ರಪೋಸಲ್ ಇಟ್ಟೆ, ಡೈರೆಕ್ಟ್ ಲವ್ ಅಂತ ಏನಲ್ಲ, ಪ್ರಪೋಸಲ್ ಇಟ್ಟೆ. ನಾನು ಮನೇಲಿ ಸಹ ಮಾತಾಡಿ ಪ್ರಪೋಸಲ್ ಮಾತುಕತೆ ಎಲ್ಲ ಮಾಡ್ಕೊಂಡು ಆಮೇಲೆ ಚೆನ್ನಾಗಿ ಇದ್ದ ಸ್ವಲ್ಪ ದಿವಸ. ಇವನೇನಂತ ಹೇಳಿದ್ರೆ ಏನೋ ಹೇಳಿದ, ನಾನು ಪೋಸ್ಟ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತ. ನಾನ್ ಸತ್ಯ ಹೇಳ್ತೇನೆ, ನಾನು ಪೋಸ್ಟ್ ಮಾಡಿಲ್ಲ ಅವನ ಫೋಟೋವನ್ನ, ಬಟ್ ಅವನ್ ಪೋಸ್ಟ್ ಮಾಡಿದ್ದಾನೆ, ತುಂಬಾ ಪೋಸ್ಟ್ ಮಾಡ್ತಿದ್ದ, ನಾನು ಮಾಡ್ಲಿಲ್ಲ, ನಂಗೆ ಮಾಡುವ ಅವಶ್ಯಕತೆ ಸಹ ಇರ್ಲಿಲ್ಲ ಪೋಸ್ಟ್ ಮಾಡ್ಬೇಕಂತ. ಡ್ರಾಮಾ ಆರ್ಟಿಸ್ಟ್ ಅವನು. ನಾನ್ ಸಹ ಒಂದು ಡ್ರಾಮಾ ಟೀಮ್ ಇರೋದ್ರಿಂದ ನಾನು ಸಹ ಅವಾಗ ಪ್ರೊಫೆಷನಲ್ ಟೀಮ್ ಅಲ್ಲಿ ಆಕ್ಟ್ ಮಾಡ್ತಿರೋದು. ರೀಸೆಂಟ್ ಸಹ ನಾನು ಪ್ರೊಫೆಷನಲ್ ಟೀಮ್ ಅಲ್ಲೇ ಎಕ್ಸಿಟ್ ಆಗಿರೋದು. ಇವಾಗ ಮೊನ್ನೆ ಸುದೀಪ್ ಬೇಡ ಅಂತ ಹೇಳುವಾಗ ಸಹ ಅವನು ಹೇಳಿದ ನಾನೇನು ಹಾಗೆ ಹೀಗೆ ಅಂತ ಹೇಳಿದ್ದಾನೆ. ಬಟ್ ಆ ಟೈಮಲ್ಲಿ ಸಹ ಅವನ ಬಗ್ಗೆ ನಂಗೆ ಪರಿಚಯ ಇಲ್ಲ. ನಂಗೆ ಸಾಧಾರಣವಾಗಿ ಮಂಗಳೂರು ಎಲ್ಲ ಟೀಮ್ ಅವ್ರ ಪರಿಚಯ, ಬಟ್ ಈ ಒಂದು ಪರ್ಸನ್ ನಂಗೆ ಪರಿಚಯ ಇರ್ಲಿಲ್ಲ. ಇವನ ಬಗ್ಗೆ ನಾನು ಎಲ್ಲಿ ಸಹ ನೋಡ್ಕೊಂಡಿರ್ಲಿಲ್ಲ. ಅಂದ್ರೆ ಅಷ್ಟು ಅವನು ಮೊನ್ನೆ ಒಂದು 45% ಎಲ್ಲ ಸುಳ್ಳೆ ಹೇಳಿದಾನೆ. ಬಾಕಿ ಉಳಿದ ಒಂದು 5% ಸತ್ಯ ಹೇಳಿರ್ಬೋದು, ಅದು ನಂಗೆ ಗೊತ್ತಿಲ್ಲ. ಬಾಕಿದಲ್ಲಿ 100 ಅಲ್ಲಿ ಹೇಳಿಕ್ ಹೋದ್ರೆ 70% ಸುಳ್ಳು ಹೇಳಿದಾನೆ. ಸುಳ್ಳು ಅಂದ್ರೆ ಏನು, ಅವನು ನಾನು ಪೋಸ್ಟ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಅವಳಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು, ನಾನೇ ಮದುವೆಗೆ ಅಪ್ರೋಚ್ ಮಾಡಿದೆ ಅಂತ ಹೇಳಿದಾನೆ, ಮತ್ತೆ ಜಗಳ ಮಾಡಿದೆ, ಅವ್ನು ಬೇಕಂತ ಹೇಳಿದ್ದೇನೆ ಅಂತ ಹೇಳಿದಾನೆ, ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ಹೇಳಿ. ಆಕ್ಚುಲಿ ಮನೆಯಿಂದ ಹೊರಗೆ ಹಾಕಿದ್ದು ನಂಗೆ ಅವನ ಕಾಂಟ್ಯಾಕ್ಟ್ ಬಿಟ್ಟಾದ್ಮೇಲೆ ಹೊರಗಿನ ನ್ಯೂಸ್ ಎಲ್ಲ ಬಂತು, ಅವ್ನು ಮಾಡಿದಕ್ಕೆ ಅವನಿಗೆ ಒಳ್ಳೆ ಶಿಕ್ಷೆ ಆಯ್ತು, ಮನೆಯಿಂದ ಅವನನ್ನು ಹೊರಗೆ ಹಾಕಿದ್ದಾರೆ ಅವರ ತಂದೆ ತಾಯಿ ಅಂತ ಹೇಳಿ. ನಾನು ನನ್ನ ಮನೆಯಲ್ಲೇ ಇಷ್ಟವರೆಗೆ ಯಾರು ಎನ್ಕ್ವೈರಿ ಮಾಡ್ಬೋದು, ನಾನು ನನ್ನ ಮನೆಯಿಂದಲೇ ಹೋಗುದು. ನನ್ನ ಮನೆಯಿಂದ ಅವನಿಗೆ ಏನಂತ ಹೇಳಿದ್ರೆ, ಅವನು ಇಷ್ಟರವರೆಗೆ ಒಂದೇನೋ ಅವರ ಫ್ಯಾಮಿಲಿ, ಆ ಹುಡುಗಿ ಹೆಸರು ಹೇಳಲ್ಲ ನಾನು, ಬೇಕಾದ್ರೆ ಹೇಳ್ಬೋದು ಬಟ್ ಬೇಡ.
ಆ ಹುಡುಗಿ ಜೊತೆ ಒಂದು ನಾನು ಹೀಗೆ ರಿಲೇಶನ್ಶಿಪ್ ಇಟ್ಟಿದ್ದೆ, ನಾನೇ ನನ್ನ ಜೊತೆ ಎಲ್ಲ ಆಗಿದೆ ಅಂತ ಇದೊಂದು ನಂಗೆ ಮೊದಲು ಹೇಳಿದಾನೆ ಅವನು. ಯಾವಾಗ ನನ್ನ ಕಾಂಟ್ಯಾಕ್ಟ್ ಆಗುವಾಗ ನಾನು ಅದು ಹುಡುಗಿರ ಅವರ ವಿಷಯ ಅಂತ ಹೇಳಿ ಬಿಟ್ಟು ಬಿಡ್ತೇನೆ. ಆ ನಂತರ ನೋಡಿದ್ರೆ ಇವನಿಗೆ ಎಲ್ಲ ಕಾಂಟ್ಯಾಕ್ಟ್ ಆಗಿ ಮದುವೆ ಆಗಿರುವವರು, ಮದುವೆ ಆಗಿ ಮಗು ಇರುವವರು, ಇವರಿಗೆಲ್ಲ ಲೈಫ್ ಕೊಡ್ತೇನೆ, ನಾನು ಲೈಫ್ ಕೊಡ್ತೇನೆ ಅಂತ ಹೇಳಿದ್ದಾನೆ. ಇದು ನಮ್ಗೆ ನಮ್ದು ಅವನ ಫೋಟೋ ಯಾವಾಗ ಶೇರ್ ಮಾಡಿದೆ ಅವಾಗ ನನಗೆ ಒಂದು 2-3 ಜನ, ನಾನ್ ಸಹ ಪರಿಚಯ ಇರೋದ್ರಿಂದ ಟೀಮಿಂದ ಒಂದು 2-3 ಜನ ನಂಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಿಂಗೆ ಅವನು ಹೇಗೆ ಸಿಕ್ಕಿದ, ನಿಂಗೆ ಹೇಗೂ ಗೊತ್ತಾ, ಅವನು ವಿಷಯ ಗೊತ್ತಾ ಅಂತ ಹೇಳಿ. ಸೊ ಆ ಟೈಮಲ್ಲೆಲ್ಲ ಬಂದ ರೀಪ್ಲೆಗೆ ಈ ವೇಣುಗೋಪಾಲ್ ಕಾಲ್ ಮಾಡಿ, ನೀವ್ ಯಾಕೆ ಅವರಿಗೆ ಕಾಲ್ ಮಾಡ್ತಿದ್ದೀರಾ, ನಿಮ್ಗೆ ಏನು ಹೇಳಲಿಕ್ಕಿದೆ ವಿಷಯ ಅಂತ ಹೇಳಿ ಅವರ ಜಗಳ ಸಹ ಮಾಡಿದ್ದಾನೆ. ಕಾಲ್ ಮಾಡ್ತಾಳೆ, ನೀವು ಅವನ ಫಿಯಾನ್ಸಿಯಾ ಅಂತ ಕೇಳಿ. ನಾನು ಮೆಸೇಜ್ ಅಲ್ಲಿ ಅವ್ರು ಫಸ್ಟ್ ಮೆಸೇಜ್ ಮಾಡಿರೋದು, ನಾನು ಹೇಳಿ ಅಂತ ಹೇಳಿ ನಾನು ಸ್ಕ್ರೀನ್ ಶಾಟ್ ತೆಗೆದು ಈ ವೇಣುಗೆ ಕಳಿಸಿದೆ, ನೀವು ನಿಮ್ ಪರಿಚಯ ಇದೆಯಾ ಅಂತ. ಆ ಸಡನ್ ಅವಳು ನಂಗೆ ಕಾಲ್ ಮಾಡಿ, ನೀವು ಮೆಸೇಜ್ ಮಾಡಿದ್ರೆ ಹೇಳಿದ್ರ ಹೀಗೆ ವಿಷಯ ಅಂತೆ. ನನಗೆ ಅವಳು ಇವಾಗ ನಾನು ಅವಾಗ ಏನು ಪ್ಲೇ ಮಾಡಿ ರೆಕಾರ್ಡ್ ಅಂತ ಪ್ಲೇ ಮಾಡ್ತೇನೆ ಅಂತ ಹೇಳಿ ಅದೆಲ್ಲ ಅವಳೆಲ್ಲ ಡೀಟೇಲ್ ಆಗಿ ನಂಗೆ ವಿಷಯ ಹೇಳಿದ್ರು. 4 ವರ್ಷದಿಂದ ನಾವು ಹೀಗೆ ಇದ್ವಿ ಅದೆಲ್ಲ. ನಾನು ಅದ್ರ ಬಗ್ಗೆ ಅವಳ ಹತ್ರ ಹೋಗಿ ಮಾತಾಡಿದೆ. ಇಲ್ಲ ಅದು ಹಾಗೆ ಇದು ಹೀಗೆ, ನೀವು ನಂದು ಮುಂಚಿದು ಬಿಡಿ, ಅದು ಅವಳೇ ಮೋಸ ಮಾಡಿದ್ದು ನಂಗೆ, ನಾನ್ ಮೋಸ ಮಾಡಿಲ್ಲ ಅಂತ. ಹಣ ಕೊಟ್ಟಿದ್ದೇನೆ ಸರ್, ಹೀಗೆ ಸಹ ಹಣ ಕೊಟ್ಟಿದ್ದೇನೆ. ಅದು ಬೇಕಾದ್ರೆ ಈ ಗೂಗಲ್ ಪೇ ಅಲ್ಲಿ ಇರುತ್ತೆ, ಅದಿದೆ. ಎಷ್ಟು ಅಂತ ಹೇಳಿ ನಾನು ಈ ಗೂಗಲ್ ಪೇ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ ಒಂದು 45 ತನಕ ಆಚೆ ಈಚೆ ನಂದು ಡ್ರಾಮಾ ಇದ್ದು ನಾನು ಅದ್ರದ್ದು ಶೇರ್ ಮಾಡ್ತಿದ್ದೆ ಅಮೌಂಟ್. ಮತ್ತೆ ಅವನ ವರ್ಕಿಗೆ ಅಂತ ಹೇಳಿ 75,000 ಕೊಟ್ಟಿದ್ದಾನೆ. ಇನ್ನೊಂದಂತ ಹೇಳಿ ಅವ್ನು ನಂಗೆ ಹೇಳಿದ, ಅವಳಿಗೆ ಮದುವೆ ಆಗಿತ್ತು, ಡಿವೋರ್ಸ್ ಆಗಿದ್ದ ಪರ್ಸನ್ ಜೊತೆ ಅವಳು ಮಾತಾಡ್ತಿದ್ರು ಅಂತ. ಬಟ್ ಆ ಪರ್ಸನ್ ಜೊತೆ ನಾನ್ ಮಾತಾಡೋಕ್ಕಿಂತ ಹೆಚ್ಚಾಗಿ ಇವನೇ ನಂದು ಮೊದಲು ಡಿವೋರ್ಸ್ ಆದ ಪರ್ಸನ್ ಪ್ರಸಾದ್ ಅಂತ ಇವನೇ ಮಾತಾಡಿ ಇವನೇ ಅವರ ಹತ್ರ ಅಮೌಂಟ್ ಕೇಳಿದಾನೆ. ಅದ್ರ ಪ್ರೂಫ್ ಮೆಸೇಜ್ ಕೂಡ ಇದೆ, ಅವನ ಅಮೌಂಟ್ ಕೇಳಿದ್ರು. ಅವರ ಕಾಲ್ ರೆಕಾರ್ಡ್ಸ್ ಕೂಡ ಇದೆ, ನಂಗೆ ಒಂದಿಷ್ಟು ಅಮೌಂಟ್ ಕೊಡಿ, ನನ್ಗೊಂದು ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳಿ ಇವನೇ ಅಮೌಂಟ್ ತಗೊಂಡಿದ್ದಾನೆ ಅವ್ರಿಗೆ. ಅವಾಗ ಇವನ್ ಕಾಂಟ್ಯಾಕ್ಟ್ ಮಾಡಿದಾಗ ಇದ್ರು ಅವಾಗ ಆ ಟೈಮಲ್ಲಿ. ಬಟ್ ಇವಾಗ ಕಾಂಟ್ಯಾಕ್ಟ್ ಬಿಟ್ಟು ತುಂಬಾ ಟೈಮ್ ಆಯ್ತು, ಕಾಂಟ್ಯಾಕ್ಟ್ ಮಾಡ್ಲಿಲ್ಲ. ನಾನಂತ ಈ ಒಂದು ಪ್ರಾಬ್ಲಮ್ ಅಂತ ಕಾಂಟ್ಯಾಕ್ಟ್ಗೆ ಹೋಗ್ಲೇ ಇಲ್ಲ ನಾವು. ಅದ್ಸ ಇವನ್ ಕಾಂಟ್ಯಾಕ್ಟ್ ಮಾಡಿದ ಅವರನ್ನ, ನಾನು ಇವರ ಮದುವೆ ಆಗಿತ್ತು, ನಿಮ್ದೇನು ಪ್ರಾಬ್ಲಮ್ ಇಲ್ಲ ಅಲ್ಲ ಹಾಗೆ ಹೀಗೆಲ್ಲ ಅಂತ ಕೇಳಿ ಇವನ್ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೊಂದು 30,000 ತಗೊಂಡಿದ್ದಾನೆ ವರ್ಕಿಗೆ ಅಂತ. ಆಮೇಲೆ ನನ್ನ ಹತ್ರ ಒಂದು 50,000, ಒಟ್ಟಿಗೆ 75,000 ಅವನಿಗೆ ನಿಮ್ಗೆ ಡೈರೆಕ್ಟ್ ಅಮೌಂಟ್. ಅದು ಅವನಾಗಿ ಹೇಳಿದಾನೆ, ನಾನು 75,000 ಕೊಡ್ಲಿಕ್ಕೆ ಉಂಟು ನಿಮ್ಗೆ, ಅದನ್ನ ನಾನು ಕೊಡ್ತೇನೆ ಅಂತ ಅವರಿಗೆ ಕಾಲ್ ಮಾಡಿ ಹೇಳಿದ್ದೇನೆ. ನಾನು ಅವಳಿಗೆ ಹಾಕ್ಲಿಕ್ಕೆ ಹೇಳ್ತೇನೆ. ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಆಲ್ರೆಡಿ, ಅಂದ್ರೆ ಕಾರ್ಕಳ ಠಾಣೆಯಲ್ಲಿ ಕೊಟ್ಟಿದ್ದೇನೆ. ಹಾಗೆ SP ಆಫೀಸ್ ನಾವು ಇದನ್ನ FIR ಮಾಡಿ ಅಂತ ಹೇಳಿದ್ದೇವೆ. ಇದೆ ಇಲ್ಲ ಸರ್ ಬೇಡ ಅಂತ ಹನಿ ಟ್ರ್ಯಾಪ್ ಮತ್ತೆ ಇದೆಲ್ಲ ವೇಣುಗೋಪಾಲ್ ಏನೋ ಕೊಡ್ತಾ ಇದ್ದಾನೆ. ಸೊ ಅದ್ರ ಬಗ್ಗೆ ನಾನು 2 ಕಡೆ ಸಹ ಕಂಪ್ಲೇಂಟ್ ಮಾಡಿ, ನಂಗೆ ಅಂದ್ರೆ ಸುಮ್ಮನೆ ಬೇಡದಿದ್ದನ್ನು ಹೇಳ್ತಾರೆ, ಆ ಕಮೆಂಟ್ಸ್ ಅಲ್ಲಿ ಸಹ ಬೇಡದ್ದು ಬರ್ತಿದೆ, ಯಾರಿಗೆ ವಿಷಯ ಏನಂತ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾನು ವಿತ್ ಪ್ರೂಫ್ ವಿಷಯ ಕೊಟ್ಟು ನಾನು ಕಂಪ್ಲೇಂಟ್ ಮಾಡ್ಲಿಕ್ಕೆ FIR ಮಾಡ್ಲಿಕ್ಕೆ ಅಂತ ಹೇಳಿದ್ದೇನೆ ಅವರಿಗೆ. ಸುದೀಪ್, ಯಾಕಂದ್ರೆ ನನಗೆ ಇಷ್ಟು ವಿಷಯ ನೋಡುವಾಗ ನಂಗೆ ನಮ್ ಜೊತೆ ಇರುವಾಗ ತುಂಬಾ ಒಳ್ಳೆದಿದ್ದ ಪರ್ಸನ್ ಅಲ್ಲಿ ಹೋಗಿ ಬಂದ್ಮೇಲೆ ಹೀಗೆ ಆಗಿದೆ ಅಂತ ಹೇಳಿದ್ರೆ ನಂಗೆ ಸಹ ಗೊತ್ತಿಲ್ಲ. ಇವಾಗ ಅವರ ಹತ್ರ ಕೇಳಲಿಕ್ಕೆ ಅವರಿಲ್ಲ, ಮನೆಯವ್ರ ಹತ್ರ ಮಾತಾಡುವ ಹಾಗೆ ಇಲ್ಲ. ಇವಾಗ ಅವ್ರು ಸತ್ ಮೇಲೆ ಸಹ ಅವ್ರು ನಮ್ಮನ್ನು ನಮ್ದೇ ತಪ್ಪು ಅಂತ ಹೇಳ್ತಿದ್ರು. ನಮ್ದೇ ತಪ್ಪದೆ ಅವರು ಇಷ್ಟು ದಿವಸ ನಮ್ ಜೊತೆ ಇರ್ತಾನೆ ಇರ್ಲಿಲ್ಲ ಅಲ್ವಾ. ಸೊ ಹಾಗೆ ನಂಗೆ ಸಹ ಅವರ ಮೇಲೆ ಡೌಟ್ ಬರ್ತಾ ಉಂಟು, ಮನೆಯವ್ರ ಮೇಲೆ, ಅವರಿಂದ ಏನೋ ಪ್ರಾಬ್ಲಮ್ ಆಗಿ ಹೀಗೆ ಆಗಿರ್ಬೋದು ಅಂತ ಹೇಳಿ. ಕೊಟ್ಟಿದ್ದೇನೆ.